ಅದು ಎಷ್ಟರ ಮಟ್ಟಿಗೆ ಅಂತಂದ್ರೆ 30 ವರ್ಷ ಒಂದು ಸ್ಯಾಂಡಲ್ವುಡ್ ಸಿನಿಮಾ ರಂಗ ಕಷ್ಟಪಟ್ಟು ನಮ್ಮನ್ನೆಲ್ಲ ಎಂಟರ್ಟೈನ್ ಮಾಡ್ಬೇಕು ಅಂತ ಇರೋಂತವ್ರಿಗೆ ಎರಡ್ ಕೊಂಬಿದ್ಯಾ ಅಂತ ಹೇಳ್ಬಿಟ್ಟು ಮಾತಾಡ್ತಾರೆ. ಅದು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ನಾನೇ ನಂಬರ್ 1 ಬರ್ತೀನಿ ಅಂತ ಹೇಳ್ತಾರೆ. ಗೂಗಲ್ ಬರೋದಕ್ಕಿಂತ ಮುಂಚೆನೆ ಸುದೀಪ್ ಅವ್ರು ನಂಬರ್ ಒನ್ ಬಂದಿದ್ದು ಕನ್ನಡ ಸಿನಿಮಾ ನಂಬರ್ ರಂಗಕ್ಕೆ. ಒನ್ ಬರೋ ಈಗ ಅವ್ರು ತಿಳ್ಕೋಬೇಕು ಅದನ್ನ ಮಾತಾಡ್ಬೇಕಾದ್ರೆ ಅವ್ರ ಬಗ್ಗೆ ಕಾರಣ ಇಲ್ದೆ ಅವ್ರ ಹೆಸರು ತಗೊಳ್ಳೋದು, ಹ್ಮ್. ಅವ್ರ ಹೆಸರು ಯೂಸ್ ಮಾಡ್ಕೊಂಡು ಇವ್ರು ಹೈಲೈಟ್ ಆಗಿ ಹೋಗಿ ಅಣ್ಣ ಹಂಗಲ್ಲ ಅಣ್ಣ ಹಿಂಗೆ ಅಂತ ಒಂದ್ ಫೋಟೋ ಹಾಕೊಳ್ಳೋದೇ ಅವ್ರ ದೊಡ್ಡ ಹೈಲೈಟ್. ಎಷ್ಟೊಂದ್ ಫೋಟೋಗಳು ಕೊಟ್ಟಿದ್ದಾರೆ, ಎಷ್ಟೊಂದ್ ರೆಸ್ಪೆಕ್ಟ್ ಕೊಟ್ಟಿದ್ದಾರೆ ಸುದೀಪ್ ಅವರು, ಹ್ಮ್. ಚೆನ್ನಾಗಿ ನಡ್ಸ್ಕೊಟ್ಟಿದ್ದಾರೆ. ಇಷ್ಟು ಒಳ್ಳೆ ಬಿಗ್ ಬಾಸ್ ಈ ಸರಿ ತುಂಬಾ ಚೆನ್ನಾಗಾಯ್ತು. ಹ್ಮ್. ಒಳ್ಳೊಳ್ಳೆ ಆರ್ಟಿಸ್ಟ್ ಆಚೆ ಬಂದ್ರು. ಅದ್ ಬಿಟ್ಟು ಆಚೆ ಬಂದ್ಬಿಟ್ಟು ಕೇವಲವಾಗಿ ಮಾತಾಡೋದು ನಾನ್ ನೋಡ್ದೆ, ನೀವು ಸುದೀಪ್ ಅವ್ರ ಬಗ್ಗೆ ವಿಡಿಯೋ ಮಾಡಿದ್ದು ನೋಡ್ದೆ. ಹ್ಮ್. ಬಟ್ ಏನ್ ಮಾಡಕ್ಕಾಗತ್ತೆ ಮಂಜು, ಒಂದ್ ಸಮಾಜ ಅಂದ್ಮೇಲೆ ಎಲ್ಲಾ ತರಾನು ಇರ್ತಾರೆ. ನಾವು ಅದ್ರ ಮಧ್ಯದಲ್ಲಿ ಏನು ಮಾಡಕ್ಕಾಗಲ್ಲ, ಗಮನ ಕೊಡದೆ ಹೋಗ್ಬೇಕಷ್ಟೇ. ಇಷ್ಟೇ ನಾನು ಹೇಳಕ್ಕಾಗದು. ನೀನ್ ಅವ್ರು ತಿಳ್ಕೊಬೇಕು ಅದನ್ನ. ವಯಸ್ಸಾಗಿದೆ ಅವ್ರಿಗೆ, ಚಿಕ್ಕವರೇನಲ್ಲ, ಮಕ್ಳ ಏನೋ ಅಪ್ಪಿ ಮಾತಾಡ್ಬಿಟ್ರು ಗೊತ್ತಾಗಿಲ್ಲ ಚಿಕ್ಕ ಹುಡುಗ ಅನ್ನಕ್ಕೆ. ಅವ್ರಿಗಾಲೆ ಮಗನೇ ವಯಸ್ಸಿಗೆ ಬಂದವ್ರೆ, ಅವ್ರ ಈ ತರ ಮಾತಾಡೋದು ತುಂಬಾ ತಪ್ಪು ಅದು. ಆಮೇಲೆ ಸುದೀಪ್ ಅವ್ರ ಹತ್ರ ಅವ್ರಿಗೆ ಸಾಕಷ್ಟು ಅವ್ರಿಗೆ ಸುದೀಪ್ ಅವ್ರ ಎಲ್ಲಾನು ಒಂದೇ ತರ ಟ್ರೀಟ್ ಮಾಡ್ತಾರೆ. ಅವ್ರು ಬಿಗ್ ಬಾಸ್ ಅಲ್ಲಿ ಅವ್ರು ಬೇರೆ ಇವ್ರು ಬೇರೆ ಅಂತ ಏನು ಮಾಡಲ್ಲ ಅವ್ರು. ಹ್ಮ್. ಅದು ಯಾಕೆ ಅವ್ರು ಹೈಲೈಟ್ ಆಗ್ಬೋದು ಅಂತ ಹೆಸರು ತಗೊಂಡಿರ್ಬೋದು ಅಷ್ಟೇ. ಅವ್ರದ್ದು ನನ್ ಪ್ರಕಾರ ಅವ್ರ ಹೆಸರಿಂದ ಹೈಲೈಟ್ ಆಗ್ಬೋದು ಅಂತ ಅಷ್ಟೇ. ಅದೇ. ಇದೊಂದು ಸೆಲೆಬ್ರಿಟಿಗಳದ್ದು ಭಾರಿ ಕಷ್ಟ ರೀ. ಏನ್ ವಿಷಯ ಆದ್ರೂ ದೊಡ್ಡದ್ ಮಾಡ್ಬಿಡ್ತಾರೆ, ಹ್ಮ್. ಅದನ್ನ ಹೈಲೈಟ್ ಮಾಡ್ತಾರೆ, ಆ ವಿಷಯ ಇಟ್ಕೋತಾರೆ. ಇನ್ನು ನಾನು ಯಶ್ ಬಗ್ಗೆ ನೋಡ್ತೀನಲ್ಲ, ಕೆಲವರು ಮಂಜು ಅಯ್ಯೋ ನಾನ್ ಸಾಕಿದ್ದು, ನಾನ್ ಬೆಳೆಸಿದ್ದು, ನಮ್ಮನೆ ಅದ್ ಎಲ್ಲಿಂದ ಸಾಕಿದ್ರು ನನಗೂ ನಮ್ಮ ಮನೆಯವ್ರಿಗೂ ಗೊತ್ತಿಲ್ದಂಗ್ ನನಗಂತೂ ಗೊತ್ತಿಲ್ಲ. ಕೆಲವ್ರು ಕುತ್ಕೊಂಡ್ ಮಾತಾಡ್ತಾ ಇರ್ತಾರೆ ಟಿವಿಲಿ, ಅಯ್ಯೋ ನಾನ್ ಹಂಗ್ ಸಾಕ್ದೆ, ನನಗ್ ಗೊತ್ತಿಲ್ಲಪ್ಪ. ನಾನ್ ನಮ್ಮ ಮಕ್ಳನ್ನ ಎಲ್ಲೂ ಯಾರ ಹತ್ರನೂ ಬಿಟ್ಟಿಲ್ಲ. ಎಷ್ಟು ವರ್ಷ ಯಾರ್ಯಾರು ಸಾಕಿದ್ರು ಅಂತ ನಂಗೆ ಇವತ್ತವರೆಗೂ ಗೊತ್ತಿಲ್ಲ. ಮಾತಾಡಿದ್ರೆ ಎಲ್ರಿಗೂ ಹೈಲೈಟ್ ಆಗ್ಬಿಡ್ತಾರೆ. ಅವ್ರನ್ನ ಪ್ರಚಾರಕ್ಕೋಸ್ಕರ ಅವ್ರನ್ನ ನಾವೇ ತಂದಂಗ್ ಆಗುತ್ತೆ ಆಚೆ ಅಂತ ಮಾತಾಡಕ್ ಹೋಗಲ್ಲ ಅಷ್ಟೇ. ಯಾರ್ಯಾರು ಸಾಕಿದ್ದಾರೆ ಅಂತ ನನ್ಗೆ ಇವತ್ತವರೆಗೂ ಗೊತ್ತಿಲ್ಲ. ನಮ್ಮ ಮಕ್ಳು ನಾವೇ ಸಾಕಿರೋದು. ಈಗ ಬಂದವ್ರೆ ಸೆಲೆಬ್ರಿಟಿ ಆದ್ಮೇಲೆ. ಇದಕ್ ಮುಂಚೆ ಯಶ್ ಯಾರು ಅಂತ ಅವ್ರಿಗೆ ಗೊತ್ತಿಲ್ಲ. ಯಶ್ ಸೆಲೆಬ್ರಿಟಿ ಆದ್ಮೇಲೆ ನಾವ್ ಸಾಕಿದ್ದು, ನಾವ್ ಬೆಳೆಸಿದ್ದು, ನಾವ್ ಚಾನ್ಸ್ ಕೊಟ್ಟಿದ್ದು ಅಂತಾರಲ್ಲ. ಎಲ್ರಿಗೂ ಚಾನ್ಸ್ ಕೊಟ್ರಲ್ಲ, ಅವರೆಲ್ಲ ಯಾಕೆ ಬೆಳಿಲಿಲ್ಲ ಮಂಜು? ನಮ್ ಯಶ್ ಮಾತ್ರ ಬೆಳೆದಿದ್ದಕ್ಕೆ ಇವನ್ ಹೆಸರು ತಗೊಂಡ್ ಬರ್ತಾರೆ. ಇದಕ್ ಮುಂಚೆ ಎಲ್ರಿಗೂ ಅವ್ರು ಒಂದೇ ಸಿನಿಮಾ ಮಾಡಿರ್ತಾರೆ. ಯಶ್ದು ತುಂಬಾ ಸಿನಿಮಾ ಮಾಡಿದಾರಲ್ವಾ, ಅವರೆಲ್ಲ ಬೆಳಿಲಿಲ್ವಾ? ಬೆಳೆದಿಲ್ಲ ಅವ್ರು. ಅವ್ರ ಹತ್ರ ಹೋಗಕ್ಕಾಗಲ್ಲ. ಯಶ್ ನ್ಯಾಷನಲ್ ಸ್ಟಾರ್ ಅಲ್ವಾ. ಯಶ್ ಹೆಸರು ತಗೊಂಡ್ರೆ, ಸುದೀಪ್ ಅವ್ರ ಹೆಸರು ತಗೊಂಡ್ರೆ, ದರ್ಶನ್ ಹೆಸರು ತಗೊಂಡ್ರೆ, ಶಿವಣ್ಣನ ಹೆಸರು ತಗೊಂಡ್ರೆ ಬಹಳ ಬೇಗ ಮೇಲಕ್ ಹೋಗ್ಬೋದು ಅಂತ ದೊಡ್ಡ ಆರ್ಟಿಸ್ಟ್ ಹೆಸರು ತಗೊಂಡ್ ಬರೋದು. ಇನ್ನ ಮಾಮೂಲಿ ಹೆಸರು ತಗೊಂಡ್ರೆ ಇವ್ರನ್ನ ಯಾರು ನೋಡ್ತಾರೆ ಅಲ್ವಾ ಮಂಜು? ಹೌದೌದೌದೌದೌದು. ಬೇಗ ಲೈಮ್ ಲೈಟ್ ಬರ್ಬೇಕು ಅಂತ. ಅದು ಏನಾಗತ್ ಗೊತ್ತಾ, ಅದು ಸುಮ್ನೆ ಜನಕ್ಕೆ ಕಣ್ಣಿಗೆ ಇದಾಗ್ತಾರೆ. ಹಾರ್ಡ್ ವರ್ಕ್ ಮಾಡಿ ಬಂದ್ರೇನೆ ಜನ. ಇವತ್ತು ಮೊದ್ಲೇ ನಮ್ಮ ಅಜ್ಜಿ ಕಾಲದಲ್ಲಿ ಒಂದ್ ಗಾದೆ ಹೇಳೋರು, ಹಾಲ್ ಕುಡ್ದ್ ಮಕ್ಳೇ ಬದುಕಲ್ಲ, ವಿಷ ಕುಡ್ದ್ ಮಕ್ಳು ಬದುಕ್ತಾರ ಅಂತ. ಇವ್ರು ಅಡ್ಡದಾರಿಲಿ ಬದುಕಕ್ಕೋಸ್ಕರ ನಮ್ ತರದವ್ರನ್ನ, ನನ್ ಮಗನ್ನ ಅವ್ರಿಗೆ ಯಾರು ತೆಲುಗವ್ರು ಪ್ರಶ್ನೆ ಮಾಡಿಲ್ವಾ ಆ ಯಪ್ಪನ್ನ, ಇವ್ರನ್ನ ವೇಲುಸ್ವಾಮಿನ ಈ ತರ ಒಂದು ಪ್ರಶ್ನೆ ಕೇಳಿದಾರಲ್ಲ. ತೆಲುಗು ಚಾನೆಲ್ ಅವ್ರು ಏನ್ ಮಾಡ್ತಿದಾರೋ ಗೊತ್ತಿಲ್ಲ, ಕೇಳ್ಬೇಕ ಆ ಯಪ್ಪನ್ಗೆ. ಅಮ್ಮ ಏನಾಗಿದೆ ಅಂತಂದ್ರೆ ತೆಲುಗು ಅಲ್ಲಿ ಸಾಕಷ್ಟು ಬಾರಿ ಕಾಂಟ್ರವರ್ಸಿ ಮಾಡ್ಕೊಂಡಿದ್ದಾರೆ. ಸಾಕಷ್ಟು ಬಾರಿ ಅವ್ರ ಮೇಲೆ ಕೇಸಸ್ ಕೂಡ ಆಗಿದೆ ಅಂತ ಅನ್ಸುತ್ತೆ. ಬಿಕಾಸ್ ಯಾಕಂತಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಆಗಾಗ ಅವರೇ ವಿಡಿಯೋ ಮಾಡ್ಬಿಟ್ಟು, ಯಾರಾದ್ರೂ ಇವಾಗ ಒಂದು ಸೆಲೆಬ್ರಿಟಿ ಜೋಡಿ ಇದಾಗ್ತಾರೆ ಅಂತಂದ್ರೆ, ಮದುವೆ ಆಗ್ತಿದಾರೆ ಅಂತಂದ್ರೆ, ಅವ್ರು ಆದಷ್ಟು ಬೇಗ ಡಿವೋರ್ಸ್ ತಗೊಳ್ತಾರೆ, ಹಂಗೆ ಹಿಂಗೆ ಬರೀ ಕಾಂಟ್ರವರ್ಷಿಯಲ್ ಕ್ವಶನ್ಸ್ ಮಾಡೋದು. ಇದು ಫಿಲ್ಮ್ ಚೇಂಬರ್ ವರ್ಗೂ ಹೋಗಿತ್ತು ಕೆಲವೊಂದ್ಸಲ ತೆಲುಗು ಅಲ್ಲಿ ಕೂಡ. ಇದ್ರ ಬಗ್ಗೆ ಮಾತನಾಡಬಾರ್ದು, ಸೆಲೆಬ್ರಿಟಿಗಳ ಬಗ್ಗೆ ನೀವು ದಾರಿ ತಪ್ಪಿಸ್ತಿದ್ದೀರಾ, ಅವರ ಖಾಸಗಿ ಜೀವನ ಬಗ್ಗೆ ಮಾತಾಡ್ತೀರಾ, ಹಾಗಾಗಿ ಅಂತ ಹೇಳ್ಬಿಟ್ಟು. ಹಾಗಾಗಿ ಅವರು ಹೇಳಿರೋದು ಅದಕ್ಕೇನೆ. ತೆಲುಗು ಅವ್ರಾಗಿದ್ರೆ ನಾನು ಮಾತಾಡ್ತಿರ್ಲಿಲ್ಲ, ಕನ್ನಡದವ್ರಾಗಿರೋದಕ್ಕೆ ಧೈರ್ಯವಾಗಿ ಹೆಸರು ತಗೊಂತೀನಿ ಅಂತ ಹೇಳ್ಬಿಟ್ಟೆ ಇದ್ ಮಾಡಿರೋಂಥದ್ದು. ಕನ್ನಡದವ್ರ ಬಗ್ಗೆ ಇನ್ನ ಗೊತ್ತಿಲ್ಲ ಅವ್ರಿಗೆ. ಕನ್ನಡದವ್ರ ಪವರ್ ಏನು ಅಂತ ಅವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ. ಅದಕ್ಕೆ ಕನ್ನಡದವ್ರು ಏನೋ ಈಸಿಯಾಗಿ ಸಿಕ್ಬಿಟ್ಟವ್ರೆ ಅಂತ ಮಾತಾಡ್ತಾರಲ್ವಾ. ಅದು ಹೆಸರು ಎಷ್ಟ್ ಚೆನ್ನಾಗಿ ಮೆನ್ಷನ್ ಮಾಡಿ ಕನ್ನಡದ ಬಗ್ಗೆ ತಗೋತೀನಿ ಕನ್ನಡದವ್ರು ಅಂದ್ರೆ ಅಷ್ಟು ಈಸಿ ಅಂತ ಅವ್ರಿಗೆ. ತಗೋತೀನಿ ಕನ್ನಡದವ್ರು ಅಂದ್ರೆ ಅದೇ ಗೊತ್ತಾಗುತ್ತೆ, ಅಲ್ಲೇ ಗೊತ್ತಾಗುತ್ತೆ ಅವ್ರ ವ್ಯಕ್ತಿತ್ವ. ಬಿಡಿ ಹಂಗಾರೆ ತೆಲುಗಲ್ಲೆಲ್ಲ ಮಾಡಿ ಕನ್ನಡಕ್ ಬಂದವ್ರು ಅಷ್ಟೇ. ಪಬ್ಲಿಸಿಟಿ ಗಿಮಿಕ್ ಇದೆ ಹಂಗಾರೆ. ಹೌದು, ಇರ್ಲಿ ಬಿಡಿ, ಎಲ್ಲೋಗ್ತಾರೆ ಅವರೆಲ್ಲ. ನಾವ್ ನೋಡಿದೀವಿ ಈ ತರದವ್ರನ್ನ. ಬಟ್ ಏನಂದ್ರೆ ಎಲ್ರಿಗೂ ಬೇಜಾರಾಗ್ಬಿಟ್ಟಿದೆ. ಎಷ್ಟು ಡಿಪ್ರೆಷನ್ಗೆ ಹೋಗಿದ್ದಾರೆ ಅಂತ ಏನೋ ನೋಡಿರೋರ್ ತರ. ಅದು ಇವಾಗ ಈಗಿರೋದು ಯಶಸ್ಸಲ್ವೇ, ಯಶಸ್ಸು ತಾನೇ ಇವಾಗ ಓಡ್ತಾ ಇರೋದು. ಪ್ರೆಸೆಂಟ್ ಯಾರಿದ್ದಾರೆ ಅವ್ರ ಹೆಸರು ತಗೋ. ಏನ್ ಮಾಡೋದ್ ಮಂಜು, ನಾವ್ ಏನ್ ಮಾಡಕ್ಕಾಗತ್ತೆ? ಈಗ ಸೆಲೆಬ್ರಿಟಿ ಆಗಿರೋದಕ್ಕೆ ಇದೆಲ್ಲ ನಾವ್ ಕೇಳಲೇಬೇಕಾಗುತ್ತೆ ಅಷ್ಟೇ, ಏನು ಮಾಡಕ್ಕಾಗತ್ತೆ. ಟ್ಯಾಕ್ಸಿಕ್ ಪೋಸ್ಟ್ ಪೋನ್ ಆಗಿದೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಅಭಿಮಾನಿಗಳಿಗೆ ಸ್ವಲ್ಪ ನಿರಾಸೆ ಆಗಿದೆ.
ಏನ್ ಮಾಡೋದು ಮಂಜು, ಸಿನಿಮಾ ಚೆನ್ನಾಗ್ ಕೊಡ್ಬೇಕು. ಆಮೇಲೆ ಇರಾನು ಯುದ್ಧದ ಮಧ್ಯದಲ್ಲಿ ಜನಕ್ ತಲುಪಿಸ್ಬೇಕು ಅಂದ್ರೆ ಆಗಲ್ವಲ್ಲ ಅವ್ರಿಗೆ. ಅವ್ರ ಸಿನಿಮಾ ಬೇರೆ ಇಂಗ್ಲಿಷು ಎಲ್ಲ ಇದೆಯಂತಲ್ಲ, ಹಂಗಾಗಿ ಎಲ್ರಿಗೂ ಸಿನಿಮಾ ಕೊಡ್ಬೇಕಲ್ವಾ. ಬರೀ ಕನ್ನಡದವ್ರದಕ್ಕಾಗಿದ್ರೆ ರಿಲೀಸ್ ಆಗ್ಬಿಡೋದೇನೋ. ಅವರು ಇರಾನ್ ಯುದ್ಧ ಅಲ್ವಾ, ಅದಕ್ಕೋಸ್ಕರ ತಾನೇ ಒಳ್ಳೇದಕ್ ತಾನೇ ಮುಂದಕ್ಕೆ ಹೋಗಿದೆ. ಆಗತ್ತೆ ಬನ್ನಿ. ಜನಕ್ಕೆ ತುಂಬಾ ನಿರಾಶೆ ಆಗಿದೆ ಅಂತ ನನ್ಗೂ ಗೊತ್ತು. ಅಭಿಮಾನಿಗಳಿಗೆ ಕೇಳ್ಕತ್ತೀನಿ, ನಿರಾಶೆ ಪಡ್ಬೇಡ್ರಪ್ಪ. ನಿಮ್ಮಣ್ಣ ಲೇಟ್ ಆಗಿ ಬಂದ್ರು ಲೇಟೆಸ್ಟ್ ಆಗಿ ಕೊಡ್ತಾರೆ, ನಾನು ಅದನ್ನ ಹೇಳ್ಬಲ್ಲೆ. ಥ್ಯಾಂಕ್ ಯು ಥ್ಯಾಂಕ್ ಯು. ಆಯ್ತು ನೀವ್ ಆಯ್ತು. ಹೇಳಿದ್ಮೇಲೆ ಎಲ್ರಿಗೂ ಅಭಿಮಾನಿಗಳು ಒಂದಷ್ಟು ಅಭಿಮಾನಿಗಳಿಗೆ ಇನ್ನೊಂದಷ್ಟು ಧೈರ್ಯ ಬಂದಿರುತ್ತೆ. ಯಾಕಂದ್ರೆ ಈ ತರ ಊಹಾಪೋಹಗಳಿಗೆಲ್ಲ ತೆರೆ ಎಳೆದ್ರಲ್ಲ ನೀವು. ಇಲ್ಲ 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 ರೀ, ಯಶ್ ಯಾವತ್ತು ಆ ತರದ್ ಯಶ್ ಈಸಿಯಾಗಿ ಯಶ್ನ ಶೇಕ್ ಮಾಡಕ್ ಆಗಲ್ಲ ರೀ. ಆ ಡಿಪ್ರೆಷನ್ ಅನ್ನೋ ಪದ ಯಶ್ ಪಕ್ಕಕ್ಕೆ ಬರಲ್ಲ. ಯಾಕೆ ಅಂದ್ರೆ ಯಶ್ ತುಂಬಾ ಗಟ್ಟಿ, ಅವನು ಓನಾಗಿ ಬೆಳೆದು ಬಂದಿರೋದು. ಯಶ್ ಆಗ್ಲಿ, ಯಶ್ ಫ್ಯಾಮಿಲಿಗಾಗ್ಲಿ, ಯಾರ್ದು ಸಪೋರ್ಟ್ ಆಗ್ಲಿ, ಇನ್ನು ಸುಮ್ನೆ ಕುತ್ಕೊಂಡ್ ಟಿವಿಲ್ ನಾವು ಬೆಳೆಸ್ತೋ ನಾವು ಮಾಡ್ದೋ ಅಂತಾರಲ್ರಿ, ಅವೆಲ್ಲ ಎದುರುಗಡೆ ಬಂದ್ ಹೇಳ್ಬೇಕು ಅವ್ರು. ಬಟ್ ನನಗೆ ಸಿಟ್ಟು ಬರ್ತಾ ಇರುತ್ತೆ ಮಂಜು, ಇವ್ರೆಲ್ಲ ಯಾರು ಅಂತ ಅಂತ್ಕೋತಾ ಇರ್ತೀನಿ. ಹೇಳಕ್ ಹೋದ್ರೆ ಪ್ರತಿಯೊಬ್ಬರು ಹೈಲೈಟ್ ಆಗ್ಬಿಡ್ತಾರೆ. ಪಬ್ಲಿಸಿಟಿ ಗಿಮಿಕ್ ಇದು, ಇಷ್ಟೇ ನಾನ್ ಹೇಳೋದಿಲ್ಲಿ. ನಾನ್ ನೋಡ್ತೀನಲ್ಲ, ಈಗ ದೊಡ್ಡ ಹೆಸರು ತಗೊಂಡು ನಾನು ಈಗ ಸುದೀಪ್ ಅವ್ರ ಹೆಸರು ಹೇಳ್ಕೊಂಡು ಹೋಗಿ ಕುತ್ಕೊಂಡ್ರೆ ಸುದೀಪ್ ಅವ್ರ ಹೆಸರಿಂದ ನಾನ್ ಬೆಳಿಬಹುದು ಅಂತ ಸುದೀಪ್ ಅವ್ರ ಹೆಸರು ತಗೊಳ್ಳೋದು, ಶಿವಣ್ಣ ಹೆಸರು ತಗೊಳ್ಳೋದು, ಈ ತರ ಒಂದ್ ಚೀಪ್ ಮೆಂಟಾಲಿಟಿ ಜನಕ್ಕೆ ಏನ್ ಹೇಳೋದು ಅಲ್ವಾ. ಅದೇ ಅದೇ ಅದನ್ನ ಮಾಡೋದಕ್ಕಿಂತ ಅವ್ರ ಕೆಲ್ಸಗಳು ಕರೆಕ್ಟ್ ಆಗಿ ಮಾಡಿದ್ರೆ ಜನ ಗುರ್ತಿಸ್ತಾರೆ. ಯಶ್ ಯಾರು, ಯಶ್ ಏನ್ ಹುಡ್ತಾ ಏನ್ ಚಿನ್ನಿಸ್ಪುನ, ಅವನಿಗೆ ಗುರ್ತಿಸಿಲ್ವಾ ಜನ? ಹಂಗೇನೆ ಎಲ್ಲಾರು ಜನ ಅಕ್ಸೆಪ್ಟ್ ಮಾಡ್ಕೋಬೇಕು ಅಂದ್ರೆ ಅವ್ರು ಒಳ್ಳೆ ಕೆಲ್ಸಗಳು ಮಾಡ್ಬೇಕಷ್ಟೇ ನಾನು ಹೇಳೋದು. ಅಭಿಮಾನಿಗಳು ಬೇಜಾರ್ ಮಾಡ್ಕೋಬೇಡ್ರಪ್ಪ, ನಿಮ್ಮ ಅಣ್ಣ ಒಳ್ಳೆ ಸಿನಿಮಾನ ಖಂಡಿತ ನಿಮ್ಗಾಗಿ ಚೆನ್ನಾಗ್ ಬರ್ತಾರೆ, ಚೆನ್ನಾಗ್ ಕೊಡ್ತಾರೆ. ನಿಮ್ಗೇನೆ ಅದು ಮುಂದಕ್ಕೆ ಹೋಗಿರೋದು, ಇರಾನ್ ಯುದ್ಧ ಅಂತಷ್ಟೇ. ಆಯ್ತಾ? ಥ್ಯಾಂಕ್ಸ್ ಅಮ್ಮ, ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ. ಒಳ್ಳೇದಾಗ್ಲಿ. ಆಯ್ತು. ಆಯ್ತಮ್ಮ. ಓಕೆ ಅಮ್ಮ, ಓಕೆ ಓಕೆ. ಥ್ಯಾಂಕ್ ಯು. ಬಾಯ್ ಅಮ್ಮ. ಬಾಯ್ 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 ಬಾಯ್. ಬಾಯ್ ಬಾಯ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.